ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ನೀಲಿ ನಕಾಶೆಯನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಸೊ ಇದು ಬೋರ್ಡಿಂದ ಬಿಟ್ಟಿರುವಂತಹ ಒಂದು ನೀಲಿ ನಕಾಶೆ ಆಗಿರುತ್ತೆ. ಯಾಕೆಂದರೆ ಇಷ್ಟು ವರ್ಷಗಳಿಂದ ಯಾವುದೇ ರೀತಿಯ ನೀಲಿ ನಕಾಶೆಯನ್ನು ಬೋರ್ಡಿಂದ ಬಿಟ್ಟಿರಲಿಲ್ಲ. ಬಟ್ ಈ ವರ್ಷ ನಿಮಗೆ ನೀಲಿ ನಕಾಶೆಯನ್ನು ಬಿಟ್ಟಿದ್ದಾರೆ. ಜೊತೆಗೆ ಲಾಸ್ಟ್ ಇಯರ್ ಥರನೇ 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದಾರೆ ಮಕ್ಕಳ. ಸೊ ಅವೆಲ್ಲವನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ಈ ಬ್ಲೂ ಪ್ರಿಂಟ್ ಇದ್ರೇ ನಮಗೆ ಯಾವ ಲೆಸನ್ಗೆ ಎಷ್ಟು ವೇಟೇಜ್ ಇದೆ, ಸೊ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದನ್ನು ಹೆಚ್ಚು ಓದ್ಕೋಬೇಕು ಅನ್ನೋದು ತಿಳ್ಕೊಳ್ತೀರ. ಹಾಗಾಗಿ ಫಸ್ಟು ಈ ಬ್ಲೂ ಪ್ರಿಂಟನ್ನು ನೋಡ್ಕೊಳ್ಳಿ. ತದನಂತರ 4 ಮಾಡೆಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಎಲ್ಲ ಯೂಸ್ಫುಲ್ ಆಗೋ ವಿಡಿಯೋಸ್ಗಳು ನಮ್ಮ ಚಾನಲಲ್ಲಿ ಇರ್ತದೆ ಮಕ್ಕಳ. ಸೊ ನಮ್ಮ ಚಾನಲನ್ನು ನೋಡಿ, ಅದರಲ್ಲಿ ಬರುವ ವಿಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾವು ಚಾಪ್ಟರ್ ವೈಸ್ ಯಾವೆಲ್ಲ ರೀತಿಯ ಕ್ವಶನ್ಸ್ಗಳಿದೆ, 1 ಅಂಕಕ್ಕೆ ಎಷ್ಟು ಕ್ವಶನ್ಸ್ ಇದ್ದಾವೆ, 2 ಅಂಕದ್ದು ಎಷ್ಟಿದೆ, ಸೊ ಈ ರೀತಿ ಒಟ್ಟಾರೆ ಎಷ್ಟು ಪ್ರಶ್ನೆಗಳು, ಎಷ್ಟು ಅಂಕಕ್ಕೆ ಈ ಲೆಸನ್ ಸಿಗುತ್ತೆ ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು. ಸೊ ಈಸಿಯೆಸ್ಟ್ ಕಾನ್ಸೆಪ್ಟ್ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಸೊ ಅದರಲ್ಲಿ ನಮಗೆ 1 ಅಂಕದ ಒಂದು ಪ್ರಶ್ನೆ ನಮಗೆ ಯಾವಾಗಲೂ ಕೇಳ್ತಾರೆ ಮಕ್ಕಳ. HCF ಇರ್ಬೋದು ಅಥವಾ LCM ಇರ್ಬೋದು, ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಡೆಫಿನೇಷನ್ ಸಹ ಕೇಳ್ಬೋದು. ಹಾಗಾಗಿ 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕಕ್ಕೆ 2 ಪ್ರಶ್ನೆಗಳಿರ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ 2 ಅಂಕದ 2 ಪ್ರಶ್ನೆಗಳಿರ್ತವೆ ಮತ್ತು 1 ಅಂಕದ 1 ಪ್ರಶ್ನೆಗಳಿರ್ತದೆ. ಹಾಗಾಗಿ ಒಟ್ಟಾರೆ ನಮಗೆ ಇಲ್ಲಿ 5 ಅಂಕಕ್ಕೆ ಬರ್ತದೆ ಮಕ್ಕಳ ವಾಸ್ತವ ಸಂಖ್ಯೆಗಳು. ಹಾಗಾಗಿ ಡೋಂಟ್ ಮಿಸ್ ದಿಸ್ ಲೆಸನ್. ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ರಿಯಲ್ ನಂಬರ್ಸಲ್ಲಿ ಬರುವಂಥದ್ದು 3 ಪ್ರಶ್ನೆಗಳು, 5 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಬಹುಪದೋಕ್ತಿಗಳು ಬಂದರೆ, ಸೊ ಪಾಲಿನಾಮಿಯಲ್ಸಲ್ಲಿ 1 ಅಂಕದ 2 ಪ್ರಶ್ನೆಗಳಿರ್ತದೆ. ಅದೇ ರೀತಿ 3 ಅಂಕಕ್ಕೆ 1 ಪ್ರಶ್ನೆ ಇರ್ತದೆ. ಸೊ ಹಾಗಾಗಿ ನಮಗೆ 5 ಅಂಕಗಳು ಈ ಪಾಠದಿಂದಲೂ ಸಹ ನಮಗೆ ಸಿಗ್ತದೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಈಸಿ ಇದೆ ಬಹುಪದೋಕ್ತಿಗಳು ಸಹ. ನೆಕ್ಸ್ಟು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಸೊ ಇಲ್ಲಿ ನಮಗೆ ವೆರಿ ಈಸಿ. ಗ್ರಾಫ್ ಅಂತೂ ಮಿಸ್ ಮಾಡುವಾಗೇ ಇಲ್ಲ ಮಕ್ಕಳ. ಇಲ್ಲೊಂದು ಗ್ರಾಫ್ ಬಂದೇ ಬರ್ತದೆ 4 ಅಂಕದ್ದು. ಫಸ್ಟ್ ನಮಗೆ 2 ಪ್ರಶ್ನೆಗಳು ಒಂದೊಂದು ಅಂಕಕ್ಕೆ ಬರ್ತದೆ ಮತ್ತು 2 ಅಂಕದಲ್ಲೂ ಸಹ 1 ಪ್ರಶ್ನೆ ಇರ್ತದೆ. ಅದೇ ರೀತಿ 4 ಅಂಕದಲ್ಲೂ ಸಹ 1 ಪ್ರಶ್ನೆ ಇರ್ತದೆ. ಒಟ್ಟಾರೆ 8 ಅಂಕದ ಪ್ರಶ್ನೆ ಇರ್ತದೆ. ಹಾಗಾಗಿ ಈ ಲೆಸನನ್ನು ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕು. ಯಾಕೆಂದರೆ ಈಸಿಯಾಗಿ ಪಾಸ್ ಆಗ್ಬೋದು ಮಕ್ಕಳು. ಯಾಕೆಂದರೆ 4 ಅಂಕದ ಗ್ರಾಫ್ ಇರುತ್ತೆ. ನಿಮಗೆ 4 ಅಂಕ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಮಕ್ಕಳು, ಅದು ಗ್ರಾಫ್ ಆಗಿರ್ತದೆ. ಹಾಗಾಗಿ ನೀವು ಗ್ರಾಫನ್ನು ಮಿಸ್ ಮಾಡೋ ಹಾಗೆ ಇಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತದನಂತರ 2 ಅಂಕಕ್ಕೆ 1 ಕ್ವಶನ್ಸು, 1 ಮಾರ್ಕ್ಸಿಂದು ಅಲ್ಲಿ ನಿಮಗೆ ಕೇಳುವಂಥದ್ದು ಅನನ್ಯ ಪರಿಹಾರ ಇದೆಯಾ ಅಥವಾ ಅವು ಸ್ಥಿರವಾಗಿದ್ದಾವ, ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ಹಾಗಾಗಿ ಆ ಒಂದು ರಿಲೇಷನ್ಶಿಪ್ A1/A2 = B1/B2 ಆ್ಯಂಡ್ C1/C2 ಇದ್ರೆ ಏನಾಗ್ತದೆ, ಐಕ್ಯಗೊಳ್ಳುವ ರೇಖೆಗಳು, ಸಮಾಂತರ ರೇಖೆಗಳು, ಛೇದಕ ರೇಖೆಗಳು, ಆ ರಿಲೇಷನ್ಶಿಪ್ ಎಲ್ಲ ನಿಮಗೆ ಒಂದು ಪ್ರಶ್ನೆ ಇರ್ತದೆ. ಹಾಗಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟು ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್ಸಿಂದ 1 ಅಂಕದ ಒಂದೇ ಪ್ರಶ್ನೆ ಇರ್ತದೆ. ನೆಕ್ಸ್ಟ್ 2 ಅಂಕಕ್ಕೂ 1 ಪ್ರಶ್ನೆ ಇರ್ತದೆ, 3 ಅಂಕಕ್ಕೂ 1 ಪ್ರಶ್ನೆ ಇರ್ತದೆ. ಒಟ್ಟಾರೆ ನಮಗೆ ಇಲ್ಲಿ 6 ಅಂಕಕ್ಕೆ ಈ ಒಂದು ಪಾಠದಿಂದ ಬರ್ತದೆ ಮಕ್ಕಳ. ಹಾಗಾಗಿ ವರ್ಗ ಸಮೀಕರಣಗಳನ್ನ ನೋಡ್ಕೊಳ್ಳಿ. ಹೆಚ್ಚು ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಪ್ರಮೇಯಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳು. ಸೊ ಈ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ನಮಗೆ 2 ಪ್ರಶ್ನೆಗಳು 1 ಅಂಕಕ್ಕೆ ಬರ್ತದೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, S5 ಮತ್ತು S8 ಅನ್ನು ಕೊಟ್ಟು S4 ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ಬೋದು. ಅಥವಾ AN = N+. ಸೊ ಯಾವುದಾದ್ರೂ ಒಂದು ಸೂತ್ರದ ಮೇಲೆ ಜಸ್ಟ್ ಬೇಸಿಕ್ ಕ್ವಶನ್ ನಿಮಗೆ ಇಲ್ಲಿ 1 ಅಂಕಕ್ಕೆ ಕೇಳ್ತಾರೆ. 2 ಅಂಕಕ್ಕೆ 1 ಪ್ರಶ್ನೆ ಇರ್ತದೆ ಮಕ್ಕಳ. ಸೊ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ಅವರು ಕೇಳುವ ಸಾಧ್ಯತೆ ಇರ್ತದೆ. ಅಥವಾ SN ಕಂಡುಹಿಡಿಲಿಕ್ಕೆ ಕೇಳ್ಬೋದು, ಅಥವಾ AN ಅನ್ನು ಕಂಡುಹಿಡಿಲಿಕ್ಕೆ ಕೇಳ್ಬೋದು. ಯಾವುದಾದ್ರೂ ಮೊತ್ತವನ್ನಾದರೂ ಕಂಡುಹಿಡಿಬೋದು ಅಥವಾ ಪದಗಳನ್ನಾದರೂ ಕಂಡುಹಿಡಿಲಿಕ್ಕೆ ಕೇಳ್ತಾರೆ. ಹಾಗಾಗಿ ಒಂದು ಪ್ರಶ್ನೆ ನಿಮಗೆ ಸಮಾಂತರ ಶ್ರೇಣಿಗಳಲ್ಲಿ 2 ಅಂಕಕ್ಕಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಒಂದು ಪ್ರಶ್ನೆಯನ್ನು 4 ಅಂಕಕ್ಕೆ ಕೇಳ್ತಾ ಇದ್ದಾರೆ ಮಕ್ಕಳು. ಅದು ಅನ್ವಯದ ಪ್ರಶ್ನೆ. ಅದು ಹೆಚ್ಚಾಗಿ ನಿಮಗೆ ಪದಗಳನ್ನು ಕಂಡುಹಿಡಿಯೋದು, ಮೊತ್ತವನ್ನು ಕೇಳ್ಬೋದು, ಪದಗಳನ್ನು ಸ್ವಲ್ಪ ಕ್ವಶನ್ ಸ್ವಲ್ಪ ಅನ್ವಯದಲ್ಲಿರ್ತದೆ. ನೀವು ಬಿಡಿಸಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ 4 ಅಂಕಕ್ಕೂ ಸಹ ಅಟೆಂಡ್ ಮಾಡ್ಬೋದು. ಹಾಗಾಗಿ 8 ಅಂಕಕ್ಕೆ ನಿಮಗಿಲ್ಲಿ ಸಮಾಂತರ ಶ್ರೇಣಿಗಳಿಂದ ಬರ್ತದೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ವೆರಿ ಇಂಪಾರ್ಟೆಂಟ್ ಲೆಸನ್ನ.
ನೆಕ್ಸ್ಟ್ ತ್ರಿಭುಜಗಳು. ಸೊ ಈ ಒಂದು ಪಾಠಕ್ಕೆ ಬಂದರೆ ನಮಗೆ ಇಲ್ಲೂ ಸಹ 2 ಪ್ರಶ್ನೆಗಳು 1 ಅಂಕಕ್ಕೆ ಇರ್ತವೆ ಮಕ್ಕಳ. ಸೊ ಇಲ್ಲಿ 1 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್ 3 ಅಂಕಕ್ಕೂ 1 ಪ್ರಶ್ನೆಗಳು ಬರ್ತದೆ. ಅದೇ ರೀತಿ 4 ಅಂಕಕ್ಕೆ ಸಹ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಸೊ 4 ಅಂಕಕ್ಕೆ ಅಂತ ಹೇಳಿದರೆ ನಿಮಗೆ ಪ್ರಮೇಯ 4 ಅಂಕಕ್ಕೆ ಕೊಡ್ತಾರೆ. ಹಾಗಾಗಿ ಈ ಬಾರಿ 5 ಅಂಕಕ್ಕೆ ಪ್ರಮೇಯ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? 4 ಅಂಕದ ಪ್ರಮೇಯಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ನಿಮಗೆ ಅಲ್ಲಿ ಪ್ರಮೇಯಗಳು ಗೊತ್ತಿದೆ ಆಲ್ರೆಡಿ. ನಿಮಗೆ ಯಾವ್ಯಾವೆಲ್ಲ ಪ್ರಮೇಯಗಳನ್ನು ಓದ್ಕೊಬೇಕು ಅಂತ ಹೇಳಿದ್ದಾರೆ. ಥೇಲ್ಸ್ನ ಪ್ರಮೇಯ ಇರ್ಬೋದು, ಕೋನ ಇದು ಮತ್ತು ಪೈಥಾಗೊರಸ್ ಥಿಯರಮ್. ಸೊ ಇವೆಲ್ಲವನ್ನು ನೀವು ನೋಡ್ಕೋಬೇಕಾಗ್ತದೆ. ಹಾಗಾಗಿ ಪ್ರಮೇಯವನ್ನು ಮಿಸ್ ಮಾಡುವಂಗೆ ಇಲ್ಲ. 4 ಅಂಕಕ್ಕೆ ಪ್ರಮೇಯ ಬರುವಂಥದ್ದು. ಮತ್ತು ಆ ತ್ರಿಭುಜಗಳಿಂದ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸೊ ಒಟ್ಟಾರೆ 9 ಅಂಕಕ್ಕೆ ನಿಮಗೆ ಈ ಪಾಠದಿಂದ ಬರ್ತದೆ. ಹಾಗಾಗಿ ಇಂಪಾರ್ಟೆನ್ಸನ್ನು ಈ ಲೆಸನ್ಗೆ ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ವೃತ್ತಗಳು. ಸೊ ಈ ಒಂದು ಪಾಠದಲ್ಲಿ ನಮಗೆ ಒಂದಂತೂ 3 ಅಂಕಕ್ಕೆ ಪ್ರಮೇಯ ಫಿಕ್ಸ್ ಆಗಿರ್ತದೆ ಮಕ್ಕಳ. ಸೊ ಪ್ರಮೇಯ ಇಲ್ಲೂ ಸಹ 3 ಅಂಕದ ಪ್ರಮೇಯಗಳು ಒಂದೇ ಪ್ರಮೇಯ ಇರ್ತದೆ. ಮತ್ತು ಒಂದು ಪ್ರಶ್ನೆಯನ್ನು 2 ಅಂಕಕ್ಕೆ ಕೇಳಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಒಂದು ಪ್ರಶ್ನೆ 2 ಅಂಕಕ್ಕೆ ಬರ್ತದೆ, ಒಂದು ಪ್ರಶ್ನೆ 3 ಅಂಕಕ್ಕೆ ಬರ್ತದೆ. ಒಟ್ಟಾರೆ 5 ಅಂಕಕ್ಕೆ ಈ ಪಾಠದಿಂದ ಬರ್ತದೆ. ಹಾಗಾಗಿ ಒಂದು ಪ್ರಮೇಯ ಫಿಕ್ಸ್ ಈ ಒಂದು ಲೆಸನಿಂದ. 2 ಪ್ರಮೇಯದಲ್ಲಿ ಒಂದು ಪ್ರಮೇಯ ಬರ್ತದೆ. ನೆಕ್ಸ್ಟ್ ಕೋಆರ್ಡಿನೇಟ್ ಜಾಮೆಟ್ರಿ, ನಿರ್ದೇಶಾಂಕ ರೇಖಾಗಣಿತ. ಸೊ ಈ ಒಂದು ಪಾಠದಲ್ಲಿ 1 ಅಂಕಕ್ಕೆ ಒಂದು ಪ್ರಶ್ನೆ. ಅಂದರೆ ಅಲ್ಲಿ ಇರ್ತದೆ ಅಂದರೆ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳ್ತಾರೆ. ಮಧ್ಯಬಿಂದು ಪ್ರಮೇಯ ಕೇಳ್ಬೋದು, ಅಥವಾ ಮಧ್ಯಬಿಂದು ಸೂತ್ರ ಕೇಳ್ಬೋದು, ಅಥವಾ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೇಳ್ಬೋದು. ಹಾಗಾಗಿ ಸೂತ್ರಗಳನ್ನು ಭಾಗಶಃ ಪ್ರಮಾಣದ ಸೂತ್ರವನ್ನಾದರೂ ಕೇಳ್ಬೋದು, ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಹಾಗಾಗಿ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಳ್ಳಿ. ಮತ್ತು 2 ಅಂಕಕ್ಕೆ ಬಂದಾಗ ನಮಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ದೂರವನ್ನು ಕಂಡುಹಿಡಲಿಕ್ಕೆ, ನಿರ್ದೇಶಾಂಕ ಬಿಂದುಗಳ ದೂರ ಕಂಡುಹಿಡಲಿಕ್ಕೆ ಕೇಳ್ಬೋದು, ಅಥವಾ ಮಧ್ಯಬಿಂದು ಕಂಡುಹಿಡಲಿಕ್ಕೆ ಕೇಳ್ಬೋದು. ಮತ್ತು 3 ಅಂಕಕ್ಕೆ ಬಂದಾಗ ನಿಮಗೆ ಹೆಚ್ಚಾಗಿ ಬರುವಂಥದ್ದು ತ್ರಿಭುಜದ ವಿಸ್ತೀರ್ಣ ಅಥವಾ ಭಾಗಶಃ ಪ್ರಮಾಣವನ್ನು ಬಳಸಿಕೊಂಡು ಕಂಡುಹಿಡಿಯುವಂಥದ್ದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಅವು ಸಿಗ್ತವೆ. ಹಾಗಾಗಿ ಇದು ಹೆಚ್ಚಾಗಿ ನಿಮಗೆ ಈ ಒಂದು ಪಾಠ ಫಾರ್ಮುಲಾಗಳ ಮೇಲೇ ಬೇಸ್ ಆಗಿರುವಂಥದ್ದು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. 6 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 2 ಅಂಕಕ್ಕೆ ಒಂದು ಪ್ರಶ್ನೆ, ಅದೇ ರೀತಿ 3 ಅಂಕಕ್ಕೆ ಒಂದು ಪ್ರಶ್ನೆ. ಸೊ 3 ಅಂಕದ್ದು ಹೆಚ್ಚಾಗಿ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಅದು ಈಸಿ ಇರ್ತದೆ. ಇನ್ನು 1 ಅಂಕಗಳು ಸಹ ಈಸಿ ಇರ್ತವೆ. ಟ್ಯಾನ್ ತೀಟಾ ಕಂಡುಹಿಡಿಯಿರಿ, ಸೈನ್ ತೀಟಾ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ. ಒಟ್ಟಾರೆ 6 ಅಂಕ ಸಿಗ್ತದೆ ನಿಮಗೆ. ನೆಕ್ಸ್ಟ್ ತ್ರಿಕೋನಮಿತಿಯ ಅನ್ವಯ. ಸೊ ಈ ಪಾಠದಿಂದ ಒಂದೇ ಪ್ರಶ್ನೆ, ಅದು ಅಪ್ಲೈಡ್ ಕ್ವಶನ್ ಅಲ್ಲಿ ಬರ್ತದೆ ಮಕ್ಕಳ. 4 ಅಂಕಕ್ಕೆ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ತ್ರಿಕೋನಮಿತಿಯ ಅನ್ವಯ ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ದೇ ಲಾಸ್ಟ್ ಓನ್ಲಿ ಫಾರ್ 4 ಮಾರ್ಕ್ಸ್ ಕ್ವಶನ್. ಹಾಗಾಗಿ ಒಂದೇ ಪ್ರಶ್ನೆ 4 ಅಂಕಕ್ಕೆ ಬರ್ತದೆ. ಸೊ ಯಾರು ನೀವು ನನ್ನ ಪಾಸ್ ಆಗೋದೇ ಕಷ್ಟ ಅನ್ನೋರು, ಸೊ ಅದನ್ನು ಆ ಲೆಸನ್ನೇ ಬಿಟ್ಬಿಡಿ. ನಿಮಗೆ ಎಲ್ಲ ಆಗೋದಿಲ್ಲ ಅಂದರೆ, ಇನ್ನು ಉಳಿದವರು ನೀವು ಇಲ್ಲ ನಾನು ಓದ್ಕೋತೀನಿ ಅಂದರೆ ಆ ಕ್ವಶನ್ಸನ್ನು ಸಹ ಅಟೆಂಡ್ ಮಾಡಿ. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್, ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ 5 ಅಂಕದ ಒಂದು ಪ್ರಶ್ನೆ ಬರ್ತದೆ, ಮತ್ತು 1 ಅಂಕಕ್ಕೆ 2 ಪ್ರಶ್ನೆಗಳು. ಸೊ ಹೆಚ್ಚಾಗಿ ನಿಮಗೆ ಸೂತ್ರ ಮತ್ತು ವಿಸ್ತೀರ್ಣ ಮತ್ತು ಘನಫಲ ಕಂಡುಹಿಡಿಯುವಂಥದ್ದು ಚಿಕ್ಕ ಲೆಕ್ಕ, ಈಸಿಯಾಗಿ ಬಿಡಿಸುವಂಥ ಲೆಕ್ಕ ಮಾತ್ರ 1 ಅಂಕಕ್ಕೆ ಕೇಳ್ತಾರೆ. ಅನ್ವಯದ ಮೇಲೆ ಸೊ ಅಪ್ಲೈಡ್ ಕ್ವಶನನ್ನು ನಿಮಗೆ ಇಲ್ಲಿ 5 ಅಂಕದ ಲಾಸ್ಟ್ ಮೇನ್ 38ನೇ ಕ್ವಶನ್ನು ಇದಾಗಿರ್ತದೆ ಮಕ್ಕಳ. ಅರ್ಥ ಆಗ್ತಿದೆಯಲ್ಲ? 38ನೇ ಕ್ವಶನ್ನೇ ಸರ್ಫೇಸ್ ಏರಿಯಾ ಮೇಲೆ ಬರುವಂಥ ಪ್ರಶ್ನೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಟ್ಟಾರೆ 7 ಅಂಕಗಳಿರ್ತದೆ. ನೆಕ್ಸ್ಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ. ಇಲ್ಲಿ 3 ಅಂಕದ ಒಂದೇ ಪ್ರಶ್ನೆ ಇರ್ತದೆ ಮಕ್ಕಳ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ತ್ರಿಜ್ಯಾಂತರ ಖಂಡದ ಉದ್ದವನ್ನು ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ಬೋದು, ಖಂಡದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ. ಸೊ ಹಾಗಾಗಿ ಆ ಸೂತ್ರಗಳನ್ನ ಕಲ್ತ್ಕೊಂಡ್ರೆ ಅದ್ರ ಮೇಲೆ ಒಂದು ಪ್ರಶ್ನೆ 3 ಅಂಕಕ್ಕೆ ಬರ್ತದೆ. ಹಾಗಾಗಿ 3 ಅಂಕ ಮಾತ್ರ ಸಿಗೋದು ಈ ಲೆಸನಿಂದ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ. ಸೊ ಈ ಸಂಖ್ಯಾಶಾಸ್ತ್ರದಲ್ಲಿ ನಮಗೆ ಒಂದು ಪ್ರಶ್ನೆ 1 ಅಂಕದಲ್ಲೇ ಇರ್ತದೆ ನಮಗೆ. ನೆಕ್ಸ್ಟ್ 3 ಅಂಕದ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಬರುವಂಥದ್ದು. ಹೆಚ್ಚಾಗಿ ನಿಮಗೆ ಬಹುಲಕ ಕಂಡುಹಿಡಿಯಿರಿ ಅಥವಾ ಸರಾಸರಿ ಕಂಡುಹಿಡಿಯಿರಿ, ಮಧ್ಯಾಂಕ, ಇವು 3ರಲ್ಲಿ ಯಾವುದಾದ್ರೂ ಒಂದನ್ನು ಆಪ್ಷನ್ ಕೊಟ್ಟು ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಒಟ್ಟಾರೆ ನಿಮಗೆ ಇಲ್ಲಿ 4 ಅಂಕಗಳು ಈ ಪಾಠದಿಂದ ಸಿಗ್ತದೆ. ನೆಕ್ಸ್ಟ್ ಸಂಭವನೀಯತೆ, ಈಸಿಯೆಸ್ಟ್ ಲೆಸನ್, ಪ್ರಾಬಬಿಲಿಟಿ. 1 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ, ಮತ್ತು 3 ಅಂಕದಲ್ಲಿ ಒಂದು ಪ್ರಶ್ನೆ ಇರ್ತದೆ ಮಕ್ಕಳ. ಈಸಿಯಾಗಿರ್ತದೆ. ಸೊ ಒಟ್ಟಾರೆ ನಿಮಗಿಲ್ಲಿ 80 ಅಂಕಗಳಿಗೆ ಇರ್ತದೆ. ಹಾಗಾಗಿ
ಸೇಮ್ ನಿಮ್ಮ ಪ್ಯಾಟರ್ನ್ ಗೊತ್ತಿದೆ. 16 1 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳು 2 ಅಂಕಕ್ಕೆ ಬರ್ತದೆ, 9 ಪ್ರಶ್ನೆ 3 ಅಂಕಕ್ಕೆ, 4 ಪ್ರಶ್ನೆ 4 ಅಂಕಕ್ಕೆ, 1 ಪ್ರಶ್ನೆ 5 ಅಂಕಕ್ಕೆ. ಸೊ ಒಟ್ಟಾರೆ 38 ಪ್ರಶ್ನೆಗಳು ನಿಮಗಿರ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಪ್ಯಾಟರ್ನಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೆ ಬರುವಂಥದ್ದು. ಸೊ ಈ ವೆಯ್ಟೇಜನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ಲೆಸನನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬರೆದು ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಮಗ್ಗಪ್ ಮಾಡ್ತಾ ಹೋಗ್ಬಿಡಿ. ಮ್ಯಾಥಮೆಟಿಕ್ಸನ್ನು ನೀವು ಬರೆದು ಸಾಲ್ವ್ ಮಾಡಿದಷ್ಟು ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.